ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತು ತೋರುವ ದೀಪ. ವಕೀಲ ವೃತ್ತಿಯನ್ನು ಮಾಡಿ ಒಂದಷ್ಟು ಸಮಾಜದ ವಕೀಲ ವೃತ್ತಿಯನ್ನು ಮಾಡಿ ಒಂದಷ್ಟು ಸಮಾಜದ ದುರಾಸೆ ಇದ್ದು ತೃಪ್ತಿಯನ್ನ ಯಾರಿಗೂ ಟೋಪಿ ಹಾಕಿಲ್ಲ ಅಂತ ಹೇಳ್ತಾರೆ ಸಾಹೇಬ್ರು. ಓಕೆ, ರೆಡಿ? ಮಾಡ್ಕೊಳ್ತೀರಿ ನಾವು ಹಾಗೆ ಸರ್ ಸ್ವಲ್ಪ ಮುಂದೆ ಬನ್ನಿ. ಅದೇ ರೀತಿಯಾಗಿ ನಮ್ಮ ನಡುವೆ ಸಂಪೂರ್ಣ ಇವತ್ತು 2 ಪುಸ್ತಕಗಳು ಬಿಡುಗಡೆಯಾಗಿದೆ. ಭಾಳ ಉತ್ತಮವಾದ ಪುಸ್ತಕಗಳು. ಅದು ಒಂದು ಶಾಲಾ ವಾತಾವರಣದಲ್ಲಿ ಬಿಡುಗಡೆ ಆದದ್ದು ಭಾಳ ಒಳ್ಳೆಯ ಕೆಲಸ. ವಿದ್ಯಾರ್ಥಿಗಳು ಇದನ್ನು ಓದಬೇಕನ್ನೋದು ನನ್ನ ಅನಿಸಿಕೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಭಾಗವಹಿಸಿದ್ದಾರೆ, ತಮ್ಮ ಅನಿಸಿಕೆಗಳನ್ನು ಇಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಬೇಕಾದಂಥ ಮೌಲ್ಯದ ಬಗ್ಗೆ ಭಾಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ನನ್ನ ವಿಚಾರದಲ್ಲಿ ಈ ಮಕ್ಕಳು ಅದನ್ನು ಮನಸ್ಸಲ್ಲಿಟ್ಕೊಂಡು ಜಾರಿಗೆ ತಂದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಬದಲಾವಣೆ ಬರ್ತದೆ, ಒಳ್ಳೆಯ ಬದಲಾವಣೆ ಬರ್ತದೆ, ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ಸರ್, ಹಾಗೆ ಯುಗಾದಿ ಮತ್ತು ಸದ್ಯದಲ್ಲಿ ಯುಗಾದಿ ಹಬ್ಬ ಬರೋಕ್ಕಾಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ನಡೆದಂಥ ಇತರ ವ್ಯಕ್ತಿಗಳಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಆಧೀನದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನಮ್ಮ ಆದೂರು ಪ್ರಕಾಶ್ ಅವರಿಗೆ ತುಂಬ ಧನ್ಯವಾದಗಳು. ಒಂದು ಕುಂಜರ ಮತ್ತು ಇನ್ನೊಂದು ಅಂದದ ಹುಡುಗರೆ. ಸೊ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಬಂದು ಅದನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥ ಸಂಗತಿ. ಮತ್ತು ನಮ್ಮ ಶಾಲೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಸಿ ನಮ್ಮ ಮಕ್ಕಳಿಗೆ ಕೂಡ ನಾನು ಒಂದು ಪ್ರೋತ್ಸಾಹ ಮಾಡಿರ್ತಕ್ಕ ಬುಕ್ಕನ್ನು ಓದ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನು ಭ್ರಷ್ಟರ ಸರ್ಕಾರದ ಆಗಿರ್ಬೋದು ಮತ್ತು ಪುಸ್ತಕ ಓದ್ತಕ್ಕಂಥ ಒಂದು ಹವ್ಯಾಸವನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲನೂ ಮಕ್ಕಳಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಸೊಸೈಟಿಯನ್ನು ನಾವು ನಿರ್ಮಾಣ ಮಾಡ್ಬೋದು. ಥ್ಯಾಂಕ್ ಯು. 2 ಪುಸ್ತಕಗಳ ಲೋಕಾರ್ಪಣೆ, ಒಂದು ಕುಂಜರ ಮತ್ತು ಅಂದದ ಉಡುಗೊರೆ. ನೀವು ಅಂದದ ಉಡುಗೊರೆ ಅಂತಕ್ಕಂಥ ಪದವನ್ನು ಕೇಳಿದ್ರೆ ಭಾಳ ಖುಷಿಯಾಗ್ತದೆ. ನಮ್ಗೆ ಗೊತ್ತಿದ್ದು ಒಂದೇ, ಒಲವಿನ ಉಡುಗೊರೆ. ಈಗ ಅಂದದ ಉಡುಗೊರೆ ಅಂತಕ್ಕಂಥದ್ದು ಸಾಹಿತ್ಯ ಭಾಷೆಯಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪದ. ಈ 2 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆ ನಿವೃತ್ತ ನ್ಯಾಯಮೂರ್ತಿಗಳು ಆದಂಥ ಸಂತೋಷ್ ಹೆಗ್ಡೆ ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿ ಭಾಳ ಉತ್ತಮವಾದ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಈ ನಾಡು ಭ್ರಷ್ಟ ಆಗಿದೆ, ಅದನ್ನು ಸರಿಪಡಿಸುವಲ್ಲಿ
ವಿದ್ಯಾರ್ಥಿಗಳು ಮಹತ್ತರವಾದ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದು ನಿಜಕ್ಕೂ ಇದು ಆಗಬೇಕಿದು. ಇದು ವಿದ್ಯಾರ್ಥಿ ದೆಸೆಯಲ್ಲಿ ವಿದ್ಯಾರ್ಥಿ ಜೀವನದಿಂದ ಪ್ರಾರಂಭ ಆದರೆ ನಿಜಕ್ಕೂ ಸಮಾಜ ಸ್ವಾಸ್ಥ್ಯ ಸಮಾಜವಾಗಿ ನಿರ್ಮಾಣ ಆಗ್ತದೆ. ಆ ನಿಟ್ಟಿನಲ್ಲಿ ಪುಸ್ತಕಗಳು ಬಹಳ ಸಹಾಯ ಮಾಡ್ತವೆ. ಯಾಕಂದರೆ ಕುವೆಂಪು ಅದನ್ನು ಭಾಳ ಚೆನ್ನಾಗಿ ಹೇಳಿದರೆ, ಪುಸ್ತಕವಿಲ್ಲದ ಮನೆ ಸ್ಮಶಾನವಿದ್ದಂತೆ ಅಂತೇಳಿ. ಆ ರೀತಿ ಆ ಪುಸ್ತಕಗಳನ್ನು ಓದ್ತಕ್ಕಂಥ ವ್ಯಕ್ತಿ ಎಂದಿಗೂ ಕೂಡ ಅವನು ತಪ್ಪು ನಡೆಯನ್ನು ಇಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪುಸ್ತಕಗಳು ಈ ನಾಡಿನ ಸಂಪತ್ತು. ನಮ್ಮ ತಾಲೂಕಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಹಬ್ಬ, ಹುಣ್ಣಿಮೆ, ಜಾತ್ರೆ, ಹರಿದಿನಗಳು ಎಲ್ಲವೂ ಆಗ್ತವೆ. ಆದರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಕಡಿಮೆ. ಅದನ್ನು ಸಾಹಿತ್ಯ ಪರಿಷತ್ತು ಇತ್ತೀಚೆಗೆ ಹಲವಾರು ಪುಸ್ತಕಗಳನ್ನು ಬಿಡುಗಡೆಗೊಳಿಸೋದ್ರ ಮೂಲಕ ಇನ್ನಷ್ಟು ತಾಲೂಕಿನಲ್ಲಿ ಸಾಹಿತ್ಯ ಚಟುವಟಿಕೆ ಹೆಚ್ಚಾಗಲಿ ಅಂತಕ್ಕಂಥ ಒಂದು ಆಶಾಭಾವದೊಂದಿಗೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರ ಅಂದದ ಉಡುಗೊರೆ ಕರ್ತೃ ವಿಶಾಲ ಮೇಡಮ್ ಅವರು ಅವರ ಪುಸ್ತಕಗಳನ್ನು ಸಾಹಿತ್ಯ ಪರಿಷತ್ತು ಬಿಡುಗಡೆ ಮಾಡಿರೋದು ಬಹಳ ಖುಷಿ ತಂದಿರತಕ್ಕಂಥ ವಿಚಾರ. ತಾಲೂಕಿನಲ್ಲಿ ಯಾವುದೇ ಕವಿಯ ಪುಸ್ತಕಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬಿಡುಗಡೆ ಗೊಳಿಸಲಿಕ್ಕೆ ಎಲ್ಲ ರೀತಿ ಸಹಕಾರವನ್ನು ಕೊಡುತ್ತದೆ. ಈ ಸಾಹಿತ್ಯ ಪರಿಷತ್ತನ್ನು ಬಳಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಬಿಡುಗಡೆಗೆ ಅವಕಾಶವನ್ನು ಕೊಟ್ಟಂಥ ವಿಶ್ವಚೇತನ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ಸರ್ ಅವರಿಗೆ ಸಂಸ್ಥೆ ಅಭಾರಿಯಾಗಿರುತ್ತದೆ. ನಾನು ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೇನೆ. ಧನ್ಯವಾದಗಳು. ಇವತ್ತು ನನ್ನ ಪುಸ್ತಕ 12ನೇ ಪುಸ್ತಕ ಅಂದದ ಉಡುಗೊರೆ ಅನುವಾದ, ತೆಲುಗಿನಿಂದ ಅನುವಾದ ಮಾಡಿರ್ತಕ್ಕಂಥ ಪುಸ್ತಕ ಬಿಡುಗಡೆ ಆಗಿದೆ. ಇದರ ಜೊತೆಗೇ ಆನೇಕಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಯ್ದ ಕವಿತಾ ಸಂಕಲನ ಕುಂಜರ ಸಹ ಬಿಡುಗಡೆ ಆಗಿದೆ. ಈ ಪುಸ್ತಕವನ್ನು ಇಲ್ಲಿ ಪರಿಷತ್ತಿನಲ್ಲಿ ಬಿಡುಗಡೆ ಮಾಡಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಸಹ ಈ ಕುಂಜರ ಬಿಡುಗಡೆಯಾದ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನನ್ನ ಪುಸ್ತಕ ಬಿಡುಗಡೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಶ್ವಚೇತನ ಕಾಲೇಜು ಆವರಣದಲ್ಲಿ ಈ ದಿನ ವಿಶೇಷವಾದಂಥ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಆದೂರು ಪ್ರಕಾಶ್ ರವರ ಸಂಪಾದಕತ್ವದಲ್ಲಿ ಕುಂಜರ ಮತ್ತು ಅಂದದ ಉಡುಗೊರೆ ವಿಶಾಲ ಆರಾಧ್ಯ ಮೇಡಮ್ರವರಿಂದ ಪ್ರಕಟಗೊಂಡಂಥ ಕಾದಂಬರಿಗಳನ್ನು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವರಿಂದ ಬಿಡುಗಡೆಯಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ, ಆತ್ಮೀಯ ಬಂಧುಗಳೇ, ನಾವು ಪುಸ್ತಕವನ್ನು ಹೆಚ್ಚಾಗಿ ಓದುತ್ತಾ ನಮಗೇನಾಗ್ತೈತೆ, ಜ್ಞಾನ ವಿಕಾಸಗೊಳ್ತೈತೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈಗಿನ ಕಾಲಘಟ್ಟದಲ್ಲಿ ಪುಸ್ತಕಗಳನ್ನು ಓದೋದೇ ನಾವು ಅಭ್ಯಾಸನ ಬಿಡ್ತಾ ಇದ್ದೀವಿ. ಅಭ್ಯಾಸ ಹೆಚ್ಚಿಸ್ಕೊಂಡು ಜ್ಞಾನವನ್ನು ವೃದ್ಧಿಸ್ಕೊಂಡು ಬಾಲ್ಯದಲ್ಲಿ ಕಲಿಕೆ, ಆ ಕಲಿಕೆ ಯಾವುದು ನೈತಿಕ ಪೂರ್ವಕವಾದಂಥ ನಿಟ್ಟಿನಲ್ಲಿ ಕಲಿತು ವ್ಯಾವಹಾರಿಕ ಪೂರ್ವಕವಾಗಿ ನೈತಿಕ ಪೂರ್ವಕವಾಗಿ ಗಳಿಕೆ, ಯವನದಲ್ಲಿ ಗಳಿಕೆ, ಮಧ್ಯದಲ್ಲಿ ಉಳಿಕೆ, ಮುಪ್ಪಿನಲ್ಲಿ ಬಳಕೆ, ಈ ನಿಟ್ಟಿನಲ್ಲಿ ನಡೆದಿದ್ದೇ ಆದರೆ ನಾವು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನಾವು ಅಡಿಪಾಯನ ಹಾಕ್ಕೊಟ್ಟಂಗೆ. ನಾವಿವತ್ತು ಕಲುಷಿತವಾದಂಥ ಒಂದು ಈ ಸಮಾಜನ ನಾವಿವತ್ತು ಕಣ್ಣಾರೆ ಕಾಣ್ತಾ ಇದ್ದೀವಿ. ಎಲ್ಲಾದ್ರೂ ನ್ಯಾಯ, ನೀತಿ, ಸತ್ಯ, ಧರ್ಮದ ಚೌಕಟ್ಟಿನಲ್ಲಿ ನಡೀತಾ ಐತಾ ಅಂದರೆ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿರ್ಬೋದು, ಆ ಡಿಪಾರ್ಟ್ಮೆಂಟ್ಗಳೆಲ್ಲನೂ ಏನಾಗೈತೆ ಅಂದರೆ ಹಣಕ್ಕೆ ಒತ್ತು ಕೊಟ್ಟು. ವರ್ಷದ ಕೊನೆಯ ದಿನ, ಫಾಲ್ಗುಣ ಮಾಸದ ಅಂತಿಮ ದಿನ, ನಾಳೆ ಚೈತ್ರ ಮಾಸದ ಮೊದಲನೇ ದಿನ. ನಮ್ಮ ಭಾರತೀಯ ಸಂಸ್ಕಾರ ಅಂದರೆ ಸಂಸ್ಕೃತಿಯ ಪ್ರಕಾರ ನೂತನ ವರ್ಷ ನಾಳೆ ಪ್ರಾರಂಭ ಆಗ್ತದೆ. ಎಲ್ಲರ ಬಾಳಲ್ಲೂ ಈ ಕಹಿಯ ಘಟನೆಗಳು ಅಳಿಸ್ತಾ, ಸಿಹಿಯ ನೆನಪುಗಳು ಮೆಲುಕಾಗ್ತಾ, ಮುಂದಿನ ಪರಾಭವ ನಾಮ ಸಂವತ್ಸರ ಎಲ್ರಿಗೂ ಒಳಿತು ಮಾಡಲಿ. ಇವತ್ತು ಈ ಕಾಲೇಜಿನಲ್ಲಿ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ವಿಶೇಷವಾಗಿ 2 ಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ. ಗಂಗಾವತಿ ಪ್ರಾಣೇಶ್ ಹೇಳ್ದಂಗೆ, ಬುಕ್ ಇಡಿ ತಲೆ ಎತ್ತದೆ, ಫೋನ್ ಇಡಿ ತಲೆ ತಗ್ಗಿಸ್ತದೆ. ಅದನ್ನು ಗಮನಿಸ್ಕೊಂಡು ಎಲ್ಲರೂ ನಮ್ಮ ರಾಮಣ್ಣ ಸ್ವಾಮಿಗಳು ಹೇಳ್ದಂಗೆ ಸ್ವಸ್ಥ ಸಮಾಜವನ್ನು ಪುನರ್ನಿರ್ಮಾಣ ಮಾಡೋ ಕಾರ್ಯಕ್ರಮ ಎಲ್ಲರ ಕೈಯಲ್ಲಿದೆ.
ಅದರ ಬಗ್ಗೆ ಎಚ್ಚರ ವಹಿಸಿ ಜೀವನ ಸಾಗಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಬರ್ತದೆ ಮತ್ತು ಕನ್ನಡವನ್ನು ಭಾಳ ಪ್ರೀತಿಸ್ತಾರೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಕಂಡ ಹಾಗೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದೋರಿಗೆ ಇಂಗ್ಲೀಷ್ ಬಹಳ ಫ್ಲೂಯೆಂಟ್ ಆಗಿ ಬರ್ತದೆ. ಅವ್ರಿಗೆ ಕನ್ನಡ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಬಹಳಷ್ಟು ಶಾಲೆಗಳಿಗೆ, ಯೂನಿವರ್ಸಿಟಿಗಳಿಗೆ ನಾನು ಇಂಜಿನಿಯರಿಂಗ್ ಕಾಲೇಜುಗಳನ್ನ ವಿಸಿಟ್ ಮಾಡಿದಾಗ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಆ ಕನ್ನಡದ ಕೊರತೆಯನ್ನು ನಾನು ಕಂಡಿದ್ದೇನೆ. ಸಮಯ ಬಹಳ ಕಡಿಮೆ ಇದೆ. ಮತ್ತೆ ವಿಶೇಷ ಏನಂದ್ರೆ, ನೀವು ವಿದ್ಯಾರ್ಥಿನಿಯಲ್ಲಿ ಕೂತಿದ್ದೀರ, ನೀವು ನಿಜವಾಗ್ಲೂ ಮುಂದಿನ ನಾಯಕತ್ವವನ್ನ ಬೆಳೆಸ್ಕೋಬೇಕು. ಲೀಡರ್ಶಿಪ್, ಆ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿದೆ. ನೀವು ಸಿನಿಮಾ ನಟರನ್ನ ಹೀರೋಗಳಂತ ತಿಳ್ಕೊಳ್ಳೋದಲ್ಲ, ನಿಮ್ಮ ತಂದೆ ತಾಯಿಗಳು ನಿಜವಾದ ಹೀರೋಗಳು. ಯಾಕಂದ್ರೆ ನಿಮಗೆ ಇಂಥ ಶಾಲೆಯಲ್ಲೇ ಓದಬೇಕು, ಇಂಥ ಒಂದು ಪದವಿಯನ್ನ ಪಡ್ಕೊಬೇಕು, ಇಂಥ ಹುದ್ದೆಯನ್ನ ಪಡ್ಕೊಂಬಂತ ಕನಸು ನಿಮಗಿಂತ ಮೊದಲು ಕಂಡವರು ನಿಮ್ಮ ತಂದೆ ತಾಯಿ. ಅವರ ಕಷ್ಟಪಟ್ಟು ಏನು ನಿಮಗೆ ಎಲ್ಲ ವ್ಯವಸ್ಥೆಗಳನ್ನ ತಂದೆ ತಾಯಿ ಮಾಡಿರ್ತಾರೆ, ಅವರನ್ನ ನೀವು ಆದರ್ಶವಾಗಿ ತಗೋಬೇಕು. ತದನಂತರ